ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಸಮಾಜದ ಗಣ್ಯರಲ್ಲಿ ಮತ್ತು ಅಕ್ಕ ತಂಗಿಯರಲ್ಲಿ ಮತ್ತು ಅಣ್ಣ ತಮ್ಮರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನವೆಂಬರ್ ತಿಂಗಳ 30ನೇ ತಾರೀಖದಂದು ಹುಮ್ನಾಬಾದ್ ಪಟ್ಟಣದಲ್ಲಿ ದಾಸಶ್ರೇಷ್ಠ ಕನಕದಾಸರವರ 537ನೇಯ ಜಯಂತಿ ಉತ್ಸವ ಅಂಗವಾಗಿ ಕನಕ ಜಯಂತಿ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಮತ್ತು ಎಲ್ಲ ಗಣ್ಯರ ಒಂದು ನಿರ್ದೇಶನದ ಮೇರೆಗೆ ಈ ಜಯಂತಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಆ ಕಾರಣದಿಂದ ನಾನು ಮತ್ತೊಮ್ಮೆ ಜನರಿಗೆ ವಿನಂತಿಸಿಕೊಳ್ಳೋದೇನೆಂದರೆ, ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಮನವರಿಕೆ ಮಾಡಿಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ನಮ್ಮ ಹುಲ್ತಿ ಸುಕ್ಷೇತ್ರದ ಅಪ್ಪರಾದಂಥ ಮಾಳಿಂಗರಾಯ ಅಪ್ಪಾಜಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅಲ್ಲದೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರು, ಮಾಜಿ ಶಾಸಕರು ಮತ್ತು ಸಚಿವರು ಬರ್ತಾ ಇದ್ದಾರೆ. ಅದು ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದ ಸನ್ಮಾನ್ಯ ಶ್ರೀ ಭೀಮರಾವ್ ಪಾಟೀಲ್ ಜಿ ಅವರು, ಅದೇ ರೀತಿ ಚಂದ್ರಶೇಖರ್ ಪಾಟೀಲ್ ಜಿ ಅವರು ವಿಧಾನ ಪರಿಷತ್ನ ಸದಸ್ಯರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸುತ್ತಿದ್ದಾರೆ. ಅದು ಅಲ್ಲದೆ ನಮ್ಮ ಸಮಾಜದ ಹಿರಿಯ ನಾಯಕರಾದ ಮತ್ತು ಯೋಜನೆಯ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರಾದಂಥ ಅಮೃತ್ ಚಿಮ್ಕೋಡೆ ಸರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ಸನ್ಮಾನಿತರಾದಂಥ ಮಾಲಾ ಡಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ, ಮಾಲಾ ನಾರಾಯಣರಾವ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅಲ್ಲದೆ ಇನ್ನೂ ಸಾಕಷ್ಟು ಗಣ್ಯರು ಬರ್ತಾ ಇದ್ದಾರೆ. DSS ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಅಭಿಷೇಕ್ ಪಾಟೀಲ್ ಸಹ ಬರ್ತಾ ಇದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ವೀರಣ್ಣ ಪಾಟೀಲ್ ಸರ್ ಅವರು ಬರ್ತಾ ಇದ್ದಾರೆ. ಅದು ಅಲ್ಲದೆ ಮತ್ತು ಮುಖ್ಯ ಅತಿಥಿಗಳಾದಂಥ ಎಲ್ಲ ನಮ್ಮ ಹುಮ್ನಾಬಾದ್ ಮತ್ತು ಹಳ್ಳಿಕೇಡ್ ಚಿಡುಗುಪ್ಪ ಪಟ್ಟಣದ ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಹಾಗೂ ಪದಾಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ತಾವುಗಳು ಈ ಒಂದು ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇಡೀ ತಾಲೂಕಿನ ಚಿಡುಗುಪ್ಪ ಪಟ್ಟಣದ, ಬಸವ ಕಲ್ಯಾಣ ತಾಲೂಕಿನ ಮತ್ತು ಹುಮ್ನಾ ತಾಲೂಕಿನ ಎಲ್ಲ ಸಮಾಜದ ಜನರಲ್ಲಿ ವಿನಂತಿಸ್ಕೊಳ್ಳೋದೇನೆ, ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ತಾವೆಲ್ಲರೂ ಬಂದು ಈ ಭವ್ಯವಾದ ಕಾರ್ಯಕ್ರಮದಲ್ಲಿ, ಅಲ್ಲದೆ ಈ ಕಾರ್ಯಕ್ರಮಕ್ಕಿಂತ ಮುಂಚೆ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನ ಹುಮ್ನಾದಿಂದ ನಮ್ಮ ಕಾರ್ಯಕ್ರಮವರೆಗೆ ಅಂಬೇಡ್ಕರ್ ಚೌಕದವರೆಗೆ ಮೆರವಣಿಗೆ ಮೂಲಕ ನಾವು ಎಲ್ಲ ಬರ್ತಾ ಇದ್ದೆವು. ಆ ಮೆರವಣಿಗೆಯನ್ನು ಚಾಲನೆ ಕೊಡುವಂಥವರು ಸನ್ಮಾನ್ಯ ಶ್ರೀ ಭೀಮರಾವ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಆ ಕಾರಣದಿಂದ ನಮ್ಮ ಎಲ್ಲ ಯುವಕರಲ್ಲಿ ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡಿಕೊಳ್ಳೋದೇನೆಂದರೆ, ತಾವು ಯಾವುದೇ ಕೆಲಸವನ್ನು ಬಿಟ್ಟು, ಯಾವುದೇ ಕೆಲಸ ಇರಲಿ ಅಥವಾ ಏನೇ ಇರಲಿ, ಇದೊಂದು ಸಲ ತಾವೆಲ್ಲರೂ ಬಂದು ಧಾರ್ಮಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿಸ್ಕೊಳ್ತಾ ಇದ್ದೀನಿ. ಮತ್ತು ಅದು ಅಲ್ಲದೆ ಇನ್ನುಳಿದ ಸಾಕಷ್ಟು ಸಂಘಟನೆಗಳು ಇದ್ದಾವೆ. ಪ್ರತ್ಯೇಕವಾಗಿ ಅವ್ರ ಹೆಸರು ತೆಗೆದುತಾ ಹೋದರೆ ಸಾಕಷ್ಟು ಟೈಮ್ ಬೇಕಾಗುತ್ತೆ. ಆದರೆ ಇವತ್ತು ಎಲ್ಲ ಸಮಾಜದಲ್ಲಿ ಇರುವಂಥ ಸಂಘಟನೆಯ ಮುಖಂಡರಲ್ಲಿ ತಮ್ಮಲ್ಲಿ ಹೃದಯಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ, ತಾವೆಲ್ಲರೂ ಬಂದು ತಮ್ಮ ಅಮೂಲ್ಯವಾದವನ್ನು ಸಮಯ ತೆಗೆದುಕೊಂಡು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಈ ಭವ್ಯ ಮೆರವಣಿಗೆಯಲ್ಲಿ ಎಲ್ಲ ಸಮಾಜದ ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ DJ ಸೌಂಡ್ ಮುಖಾಂತರ, ಕೋಲು ಕುಣಿತ ಮುಖಾಂತರ ಮತ್ತು ಡೊಳ್ಳುಗಳ ಭವ್ಯ ಮೆರವಣಿಗೆ ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ಶ್ರೀ ಭೀಮರಾವ್ ಪಾಟೀಲ್ ಜಿ ಅವರು ಕೊಡ್ತಾ ಇದ್ದಾರೆ. ಸರ್, ಜಯಂತಿ ಇದೇ ತಿಂಗಳ ನವೆಂಬರ್ 18ರಂದು ನಮ್ಮ ದಾಸಶ್ರೇಷ್ಠ ಕನಕದಾಸರವರ ಸರ್ಕಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಅವತ್ತಿನ ದಿವಸ ನಾವೆಲ್ಲರೂ ನಮ್ಮ ಸಮಾಜದೆಲ್ಲ ಮುಖಂಡರು ಕೂಡಿ ಒಂದೇ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಿಟ್ಟಿನಲ್ಲಿದ್ದೆವು. ಆದರೆ ಕಾರಣಾಂತರದಿಂದ ಕೆಲವು ವಿಚಾರಗಳು ಬೇರೆ ಆಗೋದ್ರಿಂದ ಇವತ್ತು ನಾವು ನಮ್ಮ
ಒಂದು ಎಲ್ಲರ ಒಂದು ಒಪ್ಪಿಗೆ ಮೇರೆಗೆ ಎಲ್ಲ ನಮ್ಮ ಸಮಾಜದ ಮುಖಂಡರ ಒಪ್ಪಿಗೆ ಮೇರೆಗೆ ನಾವು ದಿನಾಂಕ 30/11/2024 ಈ ಮೆರವಣಿಗೆಯನ್ನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸರ್. ಈ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ನಾನು ಹೇಳಲ್ಲ, ಬಟ್ ಪ್ರತ್ಯೇಕವಾಗಿ ಮತ್ತು ಎಲ್ಲರ ಒಂದು ಒಮ್ಮತದ ಆಧಾರ ಮೇಲೆ, ಸಮ್ಮತಿ ಆಧಾರ ಮೇಲೆ 2,000ರಿಂದ 3,000ವರೆಗೆ ಜನ ಸೇರುವಂಥ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಒಂದು ಗುರಿ ಹೊಂದಿದ್ದೇವೆ ಸರ್. ಸಮಾಜದ ಎಲ್ಲರೂ ಹಿರಿಯರು ಕಿರಿಯರು ಕೂಡಿ ಈ ಭವ್ಯವಾದ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಿರ್ಧಾರ ಸಮಾಜದ ಕಾರ್ಯಕ್ರಮ ಇದೆ. ಇಲ್ಲ ಪಕ್ಷ ಅಂತೇಳಿ ಇಲ್ಲ ಸರ್, ಸಮಾಜದ ಕಾರ್ಯಕ್ರಮ ಸರ್. ಅದೇ ಪಕ್ಷ ಇಲ್ಲ, ಸಮಾಜದ ಪರವಾಗಿ ನಮಗೆ ತಿಳಿದ ಮಟ್ಟಿಗೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಬಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.